ನಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ನೈಟಲ್ಲಿ ಉಳಿದಿರೋ ಸ್ವಲ್ಪ ರೈಸ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು 4 ಹಸಿ ಮೆಣಸಿನ್ಕಾಯಿ, ಒಂದು ತುಂಡು ಶುಂಠಿ ಪೇಸ್ಟು, ಒಂದು ಪೀಸ್ ಬೆಳ್ಳುಳ್ಳಿ ಹಾಕ್ಕೊಂಡು ಇದು ಮಿಕ್ಸಿ ಹಾಕ್ಕೊಂಡು ಬರ್ತೀನಿ. ಕರಿಬೇವು ಮರ್ತು ಹೋಗಿತ್ತು, ಅದಕ್ಕೆ ಒಂದು 4 ಎಲೆ ಕರಿಬೇವು ಇವಾಗ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಆಗುತ್ತೆ ಇದು. ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ, ಚೆನ್ನಾಗಿ ಪೇಸ್ಟ್ ಆಗಲಿ ಮೆಣಸಿನ್ಕಾಯಿ ಎಲ್ಲ ಅಂತ. ನೋಡಿ ಈ ಥರ ಪೇಸ್ಟ್ ಆಗಿದೆ. ಇದು ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡ್ರೆ ಪೇಸ್ಟ್ ಆಗುತ್ತೆ. ರೈಸ್ ಇಲ್ಲ ಅಂದರೆ ಹಾಗೆ ಸುಮ್ಮನೆ ಮೆಣಸಿನ್ಕಾಯಿ ಇದೆಲ್ಲ ಶುಂಠಿ ಪೇಸ್ಟ್ ಮಾಡ್ಕೊಬೋದು. ಅಷ್ಟೇ ಸ್ವಲ್ಪ ರೈಸ್ ಇತ್ತು, ಅದಕ್ಕೆ ಅಂತ ಅದನ್ನ ಹಾಕಿ ಮಾಡ್ತಾಯಿದ್ದೀನಿ. ಜೊತೆಗೆ ಸ್ವಲ್ಪ ಗರಿಗರಿಯಾಗಿ ಬರಲಿ ಅಂತ ಸ್ವಲ್ಪ ವೈಟ್ ರವೆ ಹಾಕೋತಾ ಇದ್ದೀನಿ ನಾನು. ಇದು ಕೇಸರಿ ಬಾತೆಲ್ಲ ಮಾಡ್ತೀವಿ ನೋಡಿ, ಶೀರಾ ಎಲ್ಲ, ಅದನ್ನು ನೋಡಿ. ಇದು ಅಕ್ಕಿ ಹಿಟ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋಣ. ನೀವು ಎಷ್ಟು ಜನಕ್ಕೆ ಮಾಡ್ತಿರ್ತೀರ ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ಒಂದು ಇಬ್ಬರಿಗೆ ಆಗುವಷ್ಟು ಮಾಡ್ತಾಯಿದ್ದೀನಿ. ನೋಡಿ, 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋತಾ ಇದ್ದೀನಿ ಕಲರ್ಗೆ ಅಂತ. ರುಚಿ ತಕ್ಕಷ್ಟು ಉಪ್ಪು ಹಾಕೋಣ. ಕಲಿಸ್ಕೊಳ್ಳೋಕ್ಕೆ ಅಂತ ಇದು ಅಕ್ಕಿ ಹಿಟ್ಟು ಸ್ವಲ್ಪ ಉದುರಿರುತ್ತೆ ಅಂತ ಸ್ವಲ್ಪ ಕಾಯಿಸಿ ಹಾಕ್ಕೋತಾ ಇದ್ದೀನಿ. ನೀರು ಕುದಿ ಬದಿದೆ. ಈಗ ಆಫ್ ಮಾಡ್ತಾಯಿದ್ದೀನಿ. ಇವಾಗ ಈಗ ಇದಕ್ಕೆ 1-2 ದಪ್ಪ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ. ತುಂಬ ದಪ್ಪ ಹೆಚ್ಕೋಬಾರ್ದು, ತುಂಬ ದಪ್ಪ ಹೆಚ್ಕೊಂಡ್ರೆ ಅದು ಮಾಡೋದು ಕಷ್ಟ ಆಗುತ್ತೆ. ನೋಡಿಕೊಂಡು ಮಾಡ್ಕೊಳ್ಳಿ. ಆಮೇಲೆ ಇದು ಸ್ವಲ್ಪ ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ತೊಗೊಂಡಿದ್ದೀನಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳೋಣ. ಮಿಕ್ಸಿ ಹಾಕ್ಕೊಂಡಿರೋಂಥ ಪೇಸ್ಟ್ನ ಇದಕ್ಕೆ ಹಾಕೋತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಲ್ರೆಡಿ ಇದು ಲಿಕ್ವಿಡ್ ಇರೋದ್ರಿಂದ, ರೈಸ್ ಮಿಕ್ಸಿ ಹಾಕಿರೋದ್ರಿಂದ ಸ್ವಲ್ಪ ನೀರು ಇರುತ್ತೆ ಸೊಪ್ಪಿನಲ್ಲೆಲ್ಲ, ಈರುಳ್ಳಿಲಿ. ಆಮೇಲೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಳೋಣ ಅದಕ್ಕೆ. ನೋಡಿ, ಇದು ಸ್ವಲ್ಪ ಉದುರಿದ್ರಾಯ್ತು. ಇವಾಗ ಈ ಬಿಸಿ ನೀರನ್ನು ಇದಕ್ಕೆ ಹಾಕ್ಕೋತಾ ಇದ್ದೀನಿ ನಾನು. ಸ್ವಲ್ಪ ಈ ಥರ ನೀವು ಇದರಲ್ಲೇ ಬೇಕಿದ್ರೆ ಸ್ಪೂನ್ ಸಹಾಯದಿಂದ ಕಲಿಸ್ಕೊಳ್ಳಿ. ಅಷ್ಟು ಸ್ವಲ್ಪ ಆರಿದೆ, ಏನು ಸುಡ್ತಾ ಇಲ್ಲ ನೀರು. ನಾನು ಕೈಯಿಂದ ಕಲಿಸ್ತಾ ಇದ್ದೀನಿ. ಇದು ಸಿಲ್ವರ್ ಕವರು ಫುಡ್ ಪ್ಯಾಕ್ ಮಾಡೋಕ್ಕೆ ಅಂತ ತಂದಿರ್ತೀವಿ ನೋಡಿ, ಅದನ್ನು ಒಂದು ಪೀಸ್ ಕಟ್ ಮಾಡ್ಕೊಂಡು ಕ್ಲೀನಾಗಿ ಒರೆಸಿಟ್ಕೊಂಡಿದ್ದೀನಿ. ಈಗ ಹಿಟ್ಟು ಕಲಸಿಟ್ಟಿದ್ದೀನಿ. ಈಗ ಇದಕ್ಕೆ ಇದು ಸ್ಪೂನ್ ಇಡ್ಸಿರ್ತೀನಿ. ಇದಕ್ಕೆ ಇಲ್ಲಿ ಎಣ್ಣೆ ಹಾಕೋಣ. ಇದ್ರ ಮೇಲೆ ನೋಡಿ, ಈ ಥರ ಸುತ್ಕೊಂಡ್ಬಿಡುತ್ತೆ ಅಂತ ಸ್ಪೂನ್ ಇಟ್ಟಿದ್ದೆ ನಾನು ಸಾಲಕ್ಕೆ ಅಂತ. ಇಡೋಣ. ಈ ಥರ ಮಾಡಿಬಿಟ್ಟು ಇದು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳೋಣ. ಕಲಸಿಟ್ಟಿದ್ದೀನಿ ನೋಡಿ. ಈ ಥರ ಒಂದೊಂದು ತೊಗೊಂಡು ತಟ್ಟೋಣ. ಇವಾಗ ನಿಮ್ಗೆ ಎಷ್ಟು ಬೇಕು ನೋಡಿ ತಟ್ಕೊಳ್ಳಿ. ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ. ಈ ಕಡೆ ಹಂಚು ಕಾಯಿಸೋಕೆ ಇಟ್ಟಿದ್ದೀನಿ ನಾನು, ಕೆಬ್ಬಣ್ಣು ಹಂಚು, ಚಪಾತಿ ರೊಟ್ಟಿ ಮಾಡೋದು. ಈ ಚಪಾತಿ ಮಾಡೋದು ತೊಗೊಳ್ಳಿ. ಕೆಲವೊಬ್ಬರು ಮನೆಯಲ್ಲಿ ರೊಟ್ಟಿ ಮಾಡ್ತಾರಲ್ಲ, ಉತ್ತರ ಕರ್ನಾಟಕದ ಕಡೆ ಮಾತ್ರ ರೊಟ್ಟಿ ಮಾಡ್ತಾರೆ, ಜೋಳದ ರೊಟ್ಟಿ ಎಲ್ಲ. ಇವಾಗ ಇದು ಹಂಚು ಕಾದಿದೆ. ಸುತ್ತು ಕಡೆ ಈ ಥರ ಎಣ್ಣೆ ಹಾಕೋತಾ ಇದ್ದೀನಿ. ಎಣ್ಣೆ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಳೋಣ ಎಲ್ಲ ಕಡೆ. ಸ್ಟಿಕ್ ಆಗೋಲ್ಲ ಚೆನ್ನಾಗಿ ಎಣ್ಣೆ ಹಚ್ಕೊಂಡ್ಬಿಟ್ರೆ. ಇವಾಗ ಇದನ್ನು ಸ್ವಲ್ಪ ದಪ್ಪ ತೊಗೊಂಡಿದ್ದೀನಿ ನಾನು, ಹರಿಬಾರ್ದು ಅಂತ. ತುಂಬ ತೆಳ್ಳಗೆ ಮಾಡಿದ್ರೆ ಹರಿಯುತ್ತೆ. ನೀವು ತುಂಬ ಗಟ್ಟಿ ಕಲಿಸ್ಕೊಂಡ್ರೆ ತೆಳ್ಳಗೆ ಮಾಡ್ಕೋಬೋದು. ನಾನು ಸ್ವಲ್ಪ ಅಳಕ್ಕೆ ಕಲಿಸಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಮೇಲೆ ಸ್ವಲ್ಪ ಎಣ್ಣೆ ಹಾಕೋಣ. ಸುತ್ತು ಕಡೆ ಸ್ವಲ್ಪ ಆಗಿದೆ. ಇವಾಗ ತಿರ್ಗಿಸಿ ಹಾಕೋಣ. ಇದಕ್ಕೆ ಮೆಂತ್ಯ ಸೊಪ್ಪು ಹಾಕಿ ಮಾಡ್ಬೋದು, ಸಬ್ಬಸಿಗೆ ಸೊಪ್ಪು ಹಾಕಿ ಮಾಡ್ಬೋದು, ಚೆನ್ನಾಗಿರುತ್ತೆ. ರೈಸ್ ಹಾಕೋಬೇಕಂತೇನಿಲ್ಲ, ಹಾಗೆ ಕೂಡ ಇದು ಮಾಡ್ಕೊಂಡು ನಾನು ಸುಮ್ಮನೆ ಉಳಿದಿತ್ತು ಸ್ವಲ್ಪ ಅಂತ ಮೆಣಸಿನ್ಕಾಯಿ ಎಲ್ಲ ಕುಟ್ಟೋದು ಈಜಿ ಆಗುತ್ತೆ ಅಂತ ಮಿಕ್ಸಿನಲ್ಲಿ ಹಾಕಿದ್ದೀನಿ. ಸ್ವಲ್ಪ ಸಾಫ್ಟ್ ಬರುತ್ತೆ ರೈಸ್ ಹಾಕಿದ್ರೆ. ಈಗ ಇದು ಆಗಿದ್ದೆ. ಸ್ವಲ್ಪ ಕಾಯಿ ತುರಿ ಇದ್ದರೆ ಹಸಿ ಕಾಯಿ ತುರಿ ಹಾಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿನ್ಬೋದು. ತುಪ್ಪ ಹಾಕ್ತಾಯಿದ್ದೀನಿ ಇವಾಗ. ತುಪ್ಪ ಹಚ್ಕೊಂಡು ತಿನ್ಬೇಕು, ಚೆನ್ನಾಗಿರುತ್ತೆ. ಬೇಕಿದ್ದರೆ ನೀವು ಕಾಯಿ ಚಟ್ನಿ ಕೂಡ ಮಾಡ್ಕೋಬೋದು. ನೀವು ಕೂಡ ಮಾಡಿ ನೋಡಿ. ನಮಸ್ಕಾರ.